ವಯನಾಡು ಭಯನಾಡಾಗಿ ಬದಲಾಗಿದೆ. ಕ್ಷಣ ಕ್ಷಣಕ್ಕೂ ಅಲ್ಲಿ ಸಾವಿನ ಸಂಖ್ಯೆ ಏರಿಕೆ ಆಗ್ತಾ ಇದೆ. ಭೀಕರ ಭೂಕುಸಿತದಿಂದ ನಲಗಿರುವ ವಯನಾಡಿಗೆ ಇದೀಗ ಇಸ್ರೋ ಆಸರೆಯಾಗಲು ಮುಂದಾಗಿದೆ. ಅಂದರೆ ಪದೇ ಪದೇ ಕೂಡ ಪ್ರತಿ ವರ್ಷ ಕೂಡ ವಯನಾಡಾಗಿರ್ಬೋದು, ಸುತ್ತಮುತ್ತ ಪ್ರದೇಶ ಪ್ರಾಕೃತಿಕ ವಿಕೋಪಕ್ಕೆ ತುತ್ತಾಗ್ತಾ ಇದೆ. ಇದರಿಂದ ಕೇರಳವನ್ನು ಹೇಗೆ ಪಾರು ಮಾಡಬಹುದು, ಆ ಒಂದು ದುರಂತದಿಂದ ಹೇಗೆ ಕಾಪಾಡಬಹುದು ಅನ್ನೋ ನಿಟ್ಟಿನಲ್ಲಿ ಇದೀಗ ಇಸ್ರೋ ನೆರವಿನ ಹಸ್ತ ಚಾಚಲು ಮುಂದಾಗಿರುವಂಥದ್ದು. ಯಾವ ರೀತಿ ಇಸ್ರೋ ಸಹಾಯ ಮಾಡುತ್ತೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತನಾಡೋದಕ್ಕೆ ಇಸ್ರೋ ಡೆಪ್ಯೂಟಿ ಡೈರೆಕ್ಟರ್ ಆಗಿರುವಂತಹ ಡಾಕ್ಟರ್ ಎಸ್.ವಿ. ಶರ್ಮಾ ಅವರಿದ್ದಾರೆ. ಅವ್ರನ್ನೇ ಮಾತನಾಡ್ಸ್ಕೊಂಡು ಹೋಗ್ತೀನಿ. ಸರ್, ಪದೇ ಪದೇ ಪ್ರತಿ ವರ್ಷ ಕೂಡ ಒಂದಲ್ಲ ಒಂದು ರೀತಿಯ ಪ್ರಾಕೃತಿಕ ವಿಕೋಪಕ್ಕೆ ಈಗ ವಯನಾಡು ತುತ್ತಾಗ್ತಾ ಇದೆ ಸರ್, ಅಲ್ಲಿ ಸುತ್ತಮುತ್ತಲ ಪ್ರದೇಶ. ಇದರಿಂದ ಒಂದು ಮುಂದಾಗುವ ಅನಾಹುತದಿಂದ ಯಾವ ರೀತಿಯಲ್ಲಿ ಪಾರಾಗ್ಬೋದು ಸರ್? ಯಾವ ರೀತಿಯ ಹೆಲ್ಪ್ ಕೇಳಿದೆ ಸರ್ ಇಸ್ರೋ ಹತ್ರ? ಈಗ ನೋಡಿದರೆ ಈ ನೇಚರ್ ಅನ್ನೋದು ಭಾಳ ಅದ್ಭುತವಾದದ್ದು. ಏನು ಪಂಚಭೂತಗಳಿದೆ, ಏರ್, ಭೂಮಿ, ಬೆಂಕಿ, ಆಕಾಶ, ಈ ಏನು ಪಂಚಭೂತಗಳಿದೆ ಅದು ಬಹಳ ಸಮತೋಲನ ಇದೆ ಅದರಲ್ಲಿ ಏನು ಡಿಸ್ಟರ್ಬ್ ಮಾಡಿದ್ರೂ ಕೂಡ ಅದರ ಶಕ್ತಿ ತಡ್ಕೊಳ್ಳುವಂಥದ್ದು ನಮ್ಮ ಈ ಜೀವಿಗಳಿಗೆ ಕಷ್ಟ ಆಗುತ್ತೆ ಅನ್ನೋದು ಇದೊಂದು ಬಹಳವಾಗಿ ಕಾಣುವಂಥ ಒಂದು ಡೆಮಾನ್ಸ್ಟ್ರೇಷನ್ ಅಂತ ನಾನು ಅಂದ್ಕೊಳ್ತೀನಿ. ನಾವು ಪ್ರಕೃತಿನ ಡಿಸ್ಟರ್ಬೆನ್ಸ್ ಮಾಡೋದನ್ನು ಎಷ್ಟು ಕಡಿಮೆ ಮಾಡ್ತೀವೋ ಅಷ್ಟು ನಾವು ಈ ನ್ಯಾಚುರಲ್ ಡಿಸಾಸ್ಟರ್ಗಳಿಗೆ ಮತ್ತು ಪ್ರಕೃತಿ ವಿಕೋಪಗಳಿಗೆ ನಾವು ತುತ್ತಾಗಲ್ಲ ಅನ್ನೋದೇ ಒಂದು ಸತ್ಯ. ಅದಾಗಿ ಪ್ರಪ್ರಥಮವಾಗಿ ನಾವು ಯಾವ ರೀತಿಯಾಗಿ ಪ್ರಕೃತಿಯನ್ನು ಕಾಪಾಡ್ಕೋಬೇಕು, ಯಾವ ರೀತಿಯಾಗಿ ಫಾರೆಸ್ಟೇಷನ್ ಇಟ್ಕೋಬೇಕು, ಡಿಫಾರೆಸ್ಟೇಷನ್ ಆಗಬಾರ್ದು, ಯಾವ ರೀತಿಯಾಗಿ ನಾವು ಮಲಿನಗಳನ್ನ ಕಡಿಮೆ ಮಾಡಬೇಕು, ಯಾವ ರೀತಿಯಾಗಿ ನಾವು ಏನು ಹ್ಯಾಬಿಟೇಷನ್ ನಾವು ಮಾಡ್ತಾಯಿದ್ದೀವಿ ಅದನ್ನು ಕಂಟ್ರೋಲ್ಡಾಗಿ ಮಾಡಬೇಕು ಅನ್ನೋದನ್ನು ನಾವು ಕಲ್ತ್ಕೊಳ್ಬೇಕಾದಂಥ ಒಂದು ಬಹಳ ದೊಡ್ಡ ಪಾಠ ಆಗುತ್ತೆ. ಹೌದು, ಪ್ರಕೃತಿ ವಿಕೋಪ ನಮ್ಮ ದೇಶದಲ್ಲಿ ಆಗಿದೆ, ಎಲ್ಲ ದೇಶಗಳಲ್ಲೂ ಕೂಡ ಆಗ್ತಾಯಿದೆ. ಕೆಲವುದನ್ನು ಅನ್ಅವಾಯ್ಡಬಲ್ ಡಿಸಾಸ್ಟರ್ಸ್ ಅಂತ ನಾವು ಹೇಳ್ತೀವಿ. ಅದೇ ರೀತಿ ನೀವು ನಮ್ಮ ದೇಶದಲ್ಲೇ ನೋಡಿದ್ರೆ ಉತ್ತರಾಖಂಡದಲ್ಲಾಗ್ಬೋದು, ಇಲ್ಲ ಛತ್ತೀಸ್ಗಢಲ್ಲಾಗ್ಬೋದು, ಇಲ್ಲ ಹರಿಯಾಣದಲ್ಲಾಗ್ಬೋದು, ಪಂಜಾಬ್ನಲ್ಲಿ ಆಗ್ಬೋದು, ಹಿಮಾಲಯಸಲ್ಲಿ ಆಗ್ಬೋದು. ಇಲ್ಲಿ ನೋಡಿದ್ರೆ ಸಾಕಷ್ಟು ಪ್ರಕೃತಿಯ ವಿಕೋಪಗಳು ಆಗುತ್ತೆ. ಇದರಲ್ಲಿ ಹೇಗೆ ಸ್ಯಾಟಲೈಟು ಅಥವಾ ಇಸ್ರೋ ಸಹಾಯ ಮಾಡಬಹುದು ಅಂತ ನೀವು ನೋಡಿದ್ರೆ, ನಮ್ಮಲ್ಲಿ ಸ್ಯಾಟಲೈಟ್ ಇಮೇಜರೀಸ್ ಇದೆ. ಆ ಇಮೇಜರೀಸ್ ನೋಡಿದ್ರೆ ಮತ್ತು ಆ ಇಮೇಜರೀಸ್ ಅನಲೈಸ್ ಮಾಡೋದ್ರಿಂದ ಮತ್ತು ಜಿಯೋಗ್ರಫಿಕಲ್ ಸರ್ವೆ ಮಾಡೋದ್ರಿಂದ, ಕಾರ್ಟೋಗ್ರಫಿಕ್ ಸರ್ವೆ ಮಾಡೋದ್ರಿಂದ ಮತ್ತು ಓಷನೋಗ್ರಫಿಕ್ ಸರ್ವೆ ಮಾಡೋದ್ರಿಂದ ನಮಗೆ ಯಾವ್ಯಾವ ರೀಜನಲ್ಲಿ ಯಾವ್ಯಾವ ರೀತಿಯಾಗಿ ನಮ್ಮ ಒಂದು ಡಿಸಾಸ್ಟರ್ ಆಗಬಹುದು ಅನ್ನೋದನ್ನು ಮುನ್ನೆಚ್ಚರಿಕೆಯಾಗಿ ನಾವು ಸರ್ಕಾರಕ್ಕೆ ಮತ್ತು ಅದರದ್ದು ಏಜೆನ್ಸೀಸ್ಗೆ ತಿಳಿಸ್ಕೊಡುವಂಥ ಒಂದು ಕ್ಷಮತೆ ಈ ಸ್ಯಾಟಲೈಟ್ಗಳಲ್ಲಿ ಮತ್ತು ಇಸ್ರೋ ಹೊಂದಿದೆ. ಈಗ ಒಂದು ಯಾವ ರೀತಿಯಾಗಿ ಎಲ್ಲಿ ಡಿಸಾಸ್ಟರ್ ಆಗಬಹುದು ಅನ್ನೋದು. ಇನ್ನೊಂದು, ಈ ಕ್ಲೈಮೇಟ್ ಅನ್ನೋದೇನಿದೆ, ಈ ವಿಂಡ್ ಸ್ಪೀಡ್ ಆಗಲಿ, ಮಳೆ ಬರುವಂಥದ್ದಾಗಲಿ, ವೆದರ್ ಕಂಡೀಷನ್ಸ್ ಆಗಲಿ, ಅದರದ್ದು ಕಂಟಿನ್ಯೂಸ್ ಆಗಿ ಅಧ್ಯಯನ ಪ್ರಪಂಚದಲ್ಲೇ ನಡೀತಾ ಇದೆ. ಬಹಳಷ್ಟು ಸ್ಯಾಟಲೈಟ್ಗಳು, ಸಾವಿರಾರು ಸ್ಯಾಟಲೈಟ್ಗಳು ಈ ಕ್ಲೈಮೇಟಿಕ್ ಕಂಡೀಷನ್ಸನ್ನ ಸ್ಟಡಿ ಮಾಡೋದಕ್ಕೋಸ್ಕರ ಬಳಸುವಂಥ ಒಂದು ಅರೇಂಜ್ಮೆಂಟ್ ಇದೆ. ಹೀಗೆ ನೋಡಿದ್ರೆ ಒಂದು ಪ್ರಕೃತಿ ಎಲ್ಲಿ ಡಿಸಾಸ್ಟರ್ ಆಗುವಂಥ ಚಾನ್ಸಸ್ ಇದೆ ಅಲ್ಲಿ ಮುನ್ನೆಚ್ಚರಿಕೆಯಾಗಿ ಅಲ್ಲಿ ಡಿಫಾರೆಸ್ಟೇಷನ್ ಮಾಡಿದ ಹಾಗೆ, ಅಲ್ಲಿ ಹ್ಯಾಬಿಟೇಷನ್ ಮಾಡಿದ ಹಾಗೆ, ಅಲ್ಲಿ ನ್ಯಾಷನಲ್ ಹೈವೇಗಳು ಇಲ್ಲದ ಹಾಗೆ ಅದಕ್ಕೆ ಬೇಕಾದಂಥ ಪ್ರಿಕಾಷನ್ಸ್ ಎಲ್ಲ ತಗೊಂಡು ನಾವು ಅದನ್ನು ಅವಾಯ್ಡ್ ಮಾಡ್ಕೊಳ್ಳೋದು ಅದು ಬಹಳ ಒಂದು ಪ್ರಪ್ರಥಮವಾದ ಒಂದು ಕರ್ತವ್ಯ ಆಗುತ್ತೆ. ಎರಡನೇದು, ಹಾಗೇನಾದರೂ ಅಲ್ಲಿ ಹ್ಯಾಬಿಟೇಷನ್ ಆಗ್ತಾಯಿದೆ ಅಂತ ಹೇಳಿದ್ರೆ ಅದಕ್ಕೆ ಬೇಕಾದಂಥ ಪ್ರೊಟೆಕ್ಷನ್ಗಳು ಕೂಡ ಇದು ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಂತ ಏನಿದೆ ಅದು ತೊಗೊಳ್ಬೇಕಾಗುತ್ತೆ. ಇದು ಅಲ್ಲದ ಹಾಗೆ ಏನು ಚಂಡಮಾರುತಗಳು ಬರುತ್ತೆ, ಏನು ವಿಂಡ್ ಸ್ಪೀಡ್ಸ್ಗಳು ಬರುತ್ತೆ, ಏನು ರೈನಿ ಸೀಸನಲ್ಲಿ ಹೆವಿಯಾಗಿ ರೈನ್ ಆಗುತ್ತೆ, ಅದರದ್ದು ಮುನ್ನೆಚ್ಚರಿಕೆಯಾಗಿ ನಮ್ಮ ಸ್ಯಾಟಲೈಟ್ಗಳಿಂದ ಡಾಟಾ ಇರುತ್ತೆ. ಆ ಡಾಟಾನ ಭಾಳ ಸೀರಿಯಸ್ ಆಗಿ ತೊಗೊಳ್ಬೇಕಾಗುತ್ತೆ. ಕೆಲವು ಟೈಮ್ ಏನಾಗುತ್ತೆ, ಯಾವುದೇ ಒಂದು ಎಸ್ಟಿಮೇಟ್ ಮಾಡಿದ್ರು, ಯಾವುದೇ ಒಂದು ರಿಪೋರ್ಟ್ ಇನ್ಫಾರ್ಮೇಷನ್ ಕೊಟ್ಟರು ಅದಕ್ಕೆ 80% 90%ವರೆಗೂ ಮಾತ್ರನೇ ನಾವು ಆ್ಯಕ್ಯುರೇಟಾಗಿ ಹೇಳೋಕ್ಕಾಗೋದು. ಯಾಕೆಂದರೆ ಈ ಪ್ರಕೃತಿ ಬಹಳವಾದ ಒಂದು ಅದ್ಭುತವಾದ ಪ್ರಕೃತಿ. ಅದನ್ನು 100% ಅರ್ಥ ಮಾಡ್ಕೊಳ್ತೀನಿ, 100% ಅರ್ಥ ಮಾಡ್ಕೊಂಡಿದ್ದೀನಿ, ನಾನು ಹೀಗೆ ಮಾಡಿಬಿಡ್ತೀನಿ ಅನ್ನೋದು ಅದು ಕಷ್ಟ ಆಗುತ್ತೆ. ಯಾಕೆಂದರೆ ಬಹಳಷ್ಟು ಪ್ಯಾರಾಮೀಟರ್ ಮೇಲೆ ನಮ್ಮ ಒಂದು ಎಸ್ಟಿಮೇಷನ್ನು ಮತ್ತು ಜಡ್ಜ್ಮೆಂಟ್ ಇರುತ್ತೆ. ಅದರಿಂದ ಏನು ಮುನ್ನೆಚ್ಚರಿಕೆಯಾಗಿ ತೊಗೊಳ್ಬೇಕಾದಂಥ ಒಂದು ಕಂಡೀಷನ್ ಇದೆಯೋ ಆ ಮುನ್ನೆಚ್ಚರಿಕೆಯಾಗಿ ನಾವು ತೊಗೊಂಡು ಅಲ್ಲಿ ಹ್ಯಾಬಿಟೇಷನ್ ಆಗಲಿ, ಡಿಫಾರೆಸ್ಟೇಷನ್ ಆಗಲಿ, ಮೇಂಟೈನಿಂಗ್ ದ ಇಕೋ ಸಿಸ್ಟಮ್ ಅಂತ ಹೇಳ್ತೀವಿ, ಇಕಲಾಜಿಕಲ್ ಸಿಸ್ಟಮ್ ಅಂತ ಹೇಳ್ತೀವಿ, ಅದನ್ನು ಮೇಂಟೈನ್ ಮಾಡಲೇಬೇಕು. ಅದು ನಮ್ಮ ಪ್ರಥಮ ಕರ್ತವ್ಯ. ಅದಕ್ಕೆ ಬೇಕಾದಂಥ ಇನ್ಫಾರ್ಮೇಷನ್ನು, ಡೇಟಾ, ಸ್ಯಾಟಲೈಟ್ ಡೇಟಾ, ಜಿಯೋಲಜಿಕಲ್ ಸರ್ವೆ ಡೇಟಾ ಎಲ್ಲ ಅವೈಲಬಲ್ ಇದೆ.
ಅದನ್ನು ಇಂಪ್ಲಿಮೆಂಟೇಷನ್ ಒಂದು ಆಗಬೇಕು. ಎರಡನೇದು, ನಮಗೆ ಏನು ಮುನ್ನೆಚ್ಚರಿಕೆ ಬರುತ್ತೆ ಈ ರೀತಿಯಾಗಿ ಚಂಡಮಾರುತ ಆಗುವಂಥ ಒಂದು ಸಾಧ್ಯತೆ ಇದೆ ಅಂತ ನಮ್ಮ ಮೊದಲೇ ಗೊತ್ತಾಗುತ್ತೆ. 15 ದಿವಸ, 1 ದಿವಸ, 1 ತಿಂಗಳು, 2 ತಿಂಗಳು ಮೊದಲೇ ಅದರದ್ದು ಇನ್ಫಾರ್ಮೇಷನ್ ಏನಿರುತ್ತೆ, ಅದು ಲಾಂಗ್ ಟರ್ಮ್ ಪ್ರಿಡಿಕ್ಷನ್ಸ್ ಅಂತ ಏನು ಹೇಳ್ತೀವಿ ಅದಿರುತ್ತೆ. ಅದನ್ನು ಸೀರಿಯಸ್ ಆಗಿ ಪರಿಗಣನೆ ಮಾಡಿ ಆ ಜನಗಳಿಗೆ ಬೇಕಾದಂಥ ಒಂದು ಪ್ರೊಟೆಕ್ಷನ್ ಕೊಡಬೇಕಾಗತ್ತೆ. ಆದರೆ ಇದು ಕೊಟ್ಟಿದ್ದಾರೆ ಕೂಡ. ಇವಾಗ ನೀವು ಉತ್ತರಾಖಂಡದಲ್ಲಿ ನೋಡಿದ್ರೆ ಒಂದು 8-10 ವರ್ಷದ ಹಿಂದೆ ಆಗ್ತಾ ಇದ್ದಂಥ ಡಿಸಾಸ್ಟ್ರು, 8-10 ವರ್ಷದಿಂದ ಆಗ್ತಾ ಇದ್ದಂಥ ಲಾಸ್ ಆಫ್ ಲೈಫ್ ಇವಾಗ ಆಗ್ತಾ ಇಲ್ಲ, ಕಡಿಮೆ ಆಗಿದೆ. ಯಾಕೆಂದರೆ ಮುನ್ನೆಚ್ಚರಿಕೆಯಾಗಿ ಅಲ್ಲಿಂದ ಜನಗಳನ್ನ ಮೂವ್ ಮಾಡೋದಾಗಲಿ, ಅಲ್ಲಿ ಹ್ಯಾಬಿಟೇಷನ್ ಮಾಡದೇ ಇರೋದಾಗಲಿ, ಮತ್ತು ಸೆನ್ಸಿಟಿವ್ ಝೋನ್ ಅಂತ ಡಿಕ್ಲೇರ್ ಮಾಡಿ ಅಲ್ಲಿ ಯಾವುದೇ ರೀತಿಯ ಮೂವ್ಮೆಂಟ್ ಇಲ್ಲದ ಹಾಗೆ ಮಾಡಿಕೊಂಡಿರುವಂಥ ಒಂದು ನಮ್ಮ ಸರ್ಕಾರಗಳ ಒಂದು ಕಾಂಟ್ರಿಬ್ಯೂಷನ್ ಕೂಡ ನಾವು ಅಪ್ರಿಷಿಯೇಟ್ ಮಾಡಬೇಕಾಗತ್ತೆ. ಇದನ್ನು ಕಂಟಿನ್ಯೂ ಮಾಡಿ ವೆಸ್ಟರ್ನ್ ಘಾಟ್ಸಲ್ಲಿ ಕೂಡ ಏನು ಡಿಸಾಸ್ಟರ್ಸ್ ಆಗ್ತಾಯಿದೆ ಅದಕ್ಕೆ ಬೇಕಾದಂಥ ಒಂದು ಮುನ್ನೆಚ್ಚರಿಕೆಯನ್ನು, ಬೇಕಾದಂಥ ಒಂದು ಆ್ಯಕ್ಷನ್ನ ಕರ್ನಾಟಕ ಘನ ಸರ್ಕಾರ ಡೆಫಿನೆಟಾಗಿ ತಗೊಳ್ಳುತ್ತೆ ಅನ್ನೋ ಒಂದು ನಂಬಿಕೆ ನಮಗೆ ಕಾಣುತ್ತೆ. ಇವಿಷ್ಟು ಡಾಕ್ಟರ್ ಎಸ್ ವಿ ಶರ್ಮಾ ಅವರ ಮಾತು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಹೊಸಕೋಟೆ ಜೊತೆ ಸತ್ತಾರ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.